ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 30ನೇ ಕಂತಿನ ಹಣ ಜಮಾ ಮಾಡಲು ಸರ್ಕಾರ ತಯಾರಿ ನಡೆಸಿದೆ. ಈ 30ನೇ ಕಂತಿನ ಹಣವನ್ನ ಮೊದಲ ಹಂತದಲ್ಲಿ ರಾಜ್ಯದ 16 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. 30ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಹಾಗೂ ಕೊನೆಯದಾಗಿ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನಿಮಗೆಲ್ಲ ಒಂದು ಡೌಟ್ ಬರಬಹುದು, ಯಾಕೆ ಪ್ರತಿ ಬಾರಿಯೂ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಮೊದಲು ಹಣ ಬರುತ್ತೆ ಅಂತ. ಇದಕ್ಕೆ ಕಾರಣ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ದುಡ್ಡು ಬಂದ ಕೂಡ್ಲೆ ಅದು ನೇರವಾಗಿ ನಿಮ್ಮ ಅಕೌಂಟ್ಗೆ ಹೋಗಲ್ಲ. ಮೊದಲು ಟ್ರಯಲ್ ರನ್ ಮಾಡೋಕೆ ಒಂದಿಷ್ಟು ತಾಲೂಕು ಪಂಚಾಯಿತಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಯಾವುದೇ ತಾಂತ್ರಿಕ ತೊಂದರೆ ಆಗದೆ ಇದ್ರೆ ಮಾತ್ರ ಉಳಿದ ಕಡೆ ಹಣ ವರ್ಗಾವಣೆ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ಹತ್ತಿರ ಇರೋದ್ರಿಂದ ಈ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ದೊಡ್ಡ ಬದಲಾವಣೆ ಮಾಡಿದೆ. ಈ ಬದಲಾವಣೆಯಿಂದ ಲಕ್ಷಾಂತರ ಜನರ ಹೆಸರನ್ನು ಲಿಸ್ಟ್ ಇಂದ ಕೈಬಿಡುತ್ತಿದ್ದಾರೆ. ಇದರಲ್ಲಿ ಮೊದಲನೇದು ವೆರಿಫಿಕೇಶನ್ ಪ್ರಕ್ರಿಯೆ. ರಾಜ್ಯದಲ್ಲಿ ಬಹಳ ಕಡೆಗಳಲ್ಲಿ ಮನೆ ಯಜಮಾನಿಯವರು ತೀರಿ ಹೋದರೂ ಕೂಡ ಅವರ ಹೆಸರಿನಲ್ಲಿ ಹಣ ಬರ್ತಿದೆ. ಯಾಕಂದ್ರೆ ಕುಟುಂಬದವರು ಅವರ ಡೆತ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಲ್ಲ. ಎಟಿಎಂ ಕಾರ್ಡ್ ಮಗನ ಹತ್ರನೋ ಅಥವಾ ಮನೆಯ ಸೊಸೆ ಹತ್ತಿರನೋ ಇರುತ್ತೆ. ಅವರು ಹೋಗಿ ಹಣವನ್ನ ಬಿಡಿಸ್ತಾ ಇದ್ದಾರೆ. ಆದರೆ ಈಗ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಅಂತವರನ್ನ ಪತ್ತೆ ಹಚ್ಚಿ ಅವರ ರೇಷನ್ ಕಾರ್ಡ್ ಅನ್ನೇ ಕ್ಯಾನ್ಸಲ್ ಮಾಡಲಾಗುತ್ತಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ಅಂತಹ ಪರಿಸ್ಥಿತಿ ಇದ್ರೆ ಕೂಡಲೇ ಹೊಸ ಯಜಮಾನಿಯ ಹೆಸರನ್ನು ರೇಷನ್ ಕಾರ್ಡ್ಗೆ ಸೇರಿಸಿ ಗೃಹಲಕ್ಷ್ಮಿ ಹಣ ಪಡೆಯಲು ಅರ್ಜಿ ಹಾಕಿ. ಇಲ್ಲ ಅಂದ್ರೆ ನಿಮ್ಮ ಅಕ್ಕಿ ಕೂಡ ಬರೋದು ಬಂದಾಗುತ್ತೆ. 2000ನೂ ಬರಲ್ಲ. ಎರಡನೆಯ ಬದಲಾವಣೆ ಅಂದ್ರೆ, ಒಂದೇ ಮನೆಯಲ್ಲಿ ಇದ್ದುಕೊಂಡು ಎರಡೆರಡು ಅಥವಾ ಮೂರು ರೇಷನ್ ಕಾರ್ಡ್ ಇರುವವರು ಅಣ್ಣ ತಮ್ಮಂದಿರು ಬೇರೆ ಬೇರೆ ಕಾರ್ಡ್ ಮಾಡಿಸಿ ಎಲ್ಲರೂ ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಹಾಕಿರ್ತಾರೆ. ಇದರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ತುಂಬಾನೇ ಹೊರೆಯಾಗುತ್ತಿದೆ. ಒಬ್ಬೊಬ್ಬರಿಗೆ ಕೊಡಬೇಕಾದ ಜಾಗದಲ್ಲಿ 3 ಜನಕ್ಕೆ ಕೊಡಬೇಕಾಗಿ ಬರ್ತಿದೆ. ಹೀಗಾಗಿ ಸರ್ಕಾರ ಇವಾಗ ಒಂದ್ ಮನೆಯಲ್ಲಿ ಎಷ್ಟು ಕಾರ್ಡ್ ಇರಬೇಕು ಅನ್ನೋದರ ಬಗ್ಗೆ ಕಟ್ಟುನಿಟ್ಟಿನ ತಪಾಸಣೆ ಮಾಡ್ತಿದೆ. ಅಕ್ರಮವಾಗಿ ಕಾರ್ಡ್ ಮಾಡಿಸಿಕೊಂಡವರನ್ನ ಪತ್ತೆ ಹಚ್ಚಿ ಅವರನ್ನು ಯೋಜನೆಯಿಂದ ಕೈ ಬಿಡುವ ಪ್ರಕ್ರಿಯೆ ಶುರುವಾಗಿದೆ. ಯಾರಿಗೆ ಹಣ ಬಂದಿಲ್ಲ ಅವರು ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮತ್ತು KYC ಸರಿ ಇದೆಯೋ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಬ್ಯಾಂಕ್ ಅಕೌಂಟ್ ಚಾಲ್ತಿ ಇಲ್ಲದಿದ್ದರೂ ಸಹ ಹಣ ಬರೋದು ನಿಲ್ಲುತ್ತದೆ. ಮೃತಪಟ್ಟವರು ಹೆಸರಿನಲ್ಲಿ ಬರುವ ಹಣ ಪಡೆಯುವುದು ಅಪರಾಧ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುವ ರೇಷನ್ ಸೌಲಭ್ಯ ಕೂಡ ಕಡಿತಗೊಳ್ಳಬಹುದು. ಆದ್ದರಿಂದ ಹುಷಾರಾಗಿರಿ. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.